ಇವಾಗ ಇವಾಗ ಒಂದ್ ಕಡೆ ಒಂದ್ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಅದನ್ನ ಎಡಿಟ್ ಮಾಡೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ನೀವೇ ಮಾಡ್ತೀರಾ ಹೇಗೆ? ಏನು ಎಡಿಟಿಂಗ್ ಇಲ್ಲ. ಇದು ನಾ ಹೇಳಿದೆ, ನನ್ನ ಸೆಲ್ಫಿ ಸ್ಟಿಕ್ ಉಂಟು, ಒಂದು ಫೋನ್ ಉಂಟು, ಇಟ್ಕೊಳ್ತೇನೆ, ಅದರಲ್ಲೇ ಮಾಡೋದು. ಜಸ್ಟ್ ಸೌಂಡ್, ನಂದು ಫೋನ್ ತುಂಬಾ ಹಳೇದಾಯ್ತೈತೆ ಈಗ, ಇದು ಸೊ ಸೌಂಡ್ ಸ್ವಲ್ಪ ಕರೆಕ್ಟ್ ಇಲ್ಲ, ಅದಕ್ಕೂ ಕಾಮೆಂಟ್ ಹೇಳ್ತಾರೆ ಪಾಪ ಕೆಲವರು, ಕೇಳುದಿಲ್ಲ ಮೇಡಮ್ ಸ್ವಲ್ಪ ಜೋರ್ ಮಾತಾಡಿ ಅಂತ. ಇನ್ನು ಸ್ವಲ್ಪ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಅಪ್ಡೇಟ್ ಆಗಿ ಇನ್ನು ನೆಕ್ಸ್ಟ್ ಚಂದ ಮಾಡ್ತಾನೆ ಅಂತ. ನಾವು ಕೂಡ ಕಾಯ್ತಾ ಇದ್ದೀವಿ. ಜಾಸ್ತಿ ಇದು ಎಕ್ಸ್ಪೆಕ್ಟ್ ನೀವು ಈಗ ಮಾಡ್ತಾ ಇರೋದೇ ತುಂಬಾ ಚೆನ್ನಾಗಿದೆ, ತುಂಬಾ ಸಿಂಪಲ್ ಅದ್ರಲ್ಲೇ ಜಸ್ಟ್ ಇದು ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದು ಅಷ್ಟೇ. ಏನು ನಂದಕ್ಕೇನು ವಾಯ್ಸ್ ಓವರ್ ಕೊಡ್ಬೇಕು ಅಂತಿಲ್ಲ. ಎಕ್ಸ್ಟ್ರಾ ಒಂದ್ಸಲ ಮ್ಯೂಸಿಕ್ ಹಾಕಿದ್ದೆ ಆಯ್ತಾ, ಮ್ಯೂಸಿಕ್ ಹಾಕಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ರೀಲಿ, ಹೌದು ನಂಗೆ ನೆನಪಿದೆ. ಯಾವುದೋ ಒಂದು ಸಾಂಗ್ ಹಾಕಿ, ಆ ಸಾಂಗ್ ಆಗ ಟ್ರೆಂಡಿಂಗ್ ಅಲ್ಲಿ ಇತ್ತು. ಏನು ಯಾರೋ ಹೇಳಿದ್ರು, ಈ ಇನ್ಸ್ಟಾಗ್ರಾಮ್ ಇದು ಬರುತ್ತಲ್ಲ, ಏನು ಕೆಲವು ಕಾಂಟೆಂಟ್ ಕ್ರಿಯೇಟರ್ಸ್ ಬಂದು ಹೇಳ್ತಾರೆ, ನಿಮ್ದು ವೈರಲ್ ಆಗ್ಬೇಕಾದ್ರೆ ಈ ತರ ಮಾಡಿ ಈ ಮ್ಯೂಸಿಕ್ ಓಡುತ್ತಂತ. ಸೊ ಯಾರ್ದು ಬಂದಿತ್ತೈತೆ ನನ್ನ, ಸೊ ಯಾವ್ದೋ ಒಂದು ಸಾಂಗ್ ಅನ್ನು ಹಾಕಿದ್ದೆ ಆಯ್ತಾ. ನಂಗೆ ಎಡಿಟ್ ಮಾಡೋದು ಗೊತ್ತಿಲ್ಲಲ್ಲ, ಮೇ ಬಿ ಕರೆಕ್ಟ್ ಆಗಿ ಅದು ತಗೊಳುತ್ತೆ ಅಂತೆಲ್ಲ ನೋಡ್ಬೇಕಾದ್ರೆ ಇನ್ನೊಂದು ವಾಯ್ಸೇ ಕೇಳ್ತಿಲ್ಲ ಅಂತೆ, ಫುಲ್ ಸಾಂಗ್ ಕೇಳ್ತಿದ್ದೆ ಅಂತ ಆಯ್ತಾ. ಫಸ್ಟ್ ರೀಲ್ ನಂದು ಫಸ್ಟ್ ಟೈಮ್ ಡಿಲೀಟ್ ಮಾಡಿ ಮತ್ತೆ ಹಾಕಿರೋದು ಸಾಂಗ್ ತೆಗೆದು. ನಾವು ಒಬ್ಳು ನಂಗೆ ಶ್ರೀಲಕ್ಷ್ಮಿ ಅಂತ ಒಬ್ಳು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಇದ್ದಾಳೆ ಆಯ್ತಾ. ಸೊ ಅವಳು ಅನ್ನೊಂದು ಫ್ರೆಂಡ್ ನನಗೆ ಆಯ್ತಾ. ಬಟ್ ಈಗ ತುಂಬಾ ಕೊಟ್ಟವ್ರು ಹೊರಗಿನವ್ರೆ, ಎಲ್ಲ ಹೊರಗಿನವರೇ ಆಯ್ತಾ, ನಿಜ ಹೇಳ್ತೇನೆ. ತುಂಬಾ ತುಂಬಾ ಸೆಲೆಬ್ರಿಟೀಸ್ ಕೂಡ ಮೆಸೇಜ್ ಮಾಡಿ ಹೇಳ್ತಾರೆ, ತುಂಬಾ ಜನ ಕೂಡ. ಯಾರು ಗೊತ್ತಾ, ಇದು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ದಿವ್ಯಾ ಸ್ಪಂದನ ಮ್ಯಾಮ್ ಕೂಡ ಮೆಸೇಜ್ ಮಾಡಿ ಹೇಳಿದ್ದಾರೆ ಆಯ್ತಾ. ಏನ್ ಕಮೆಂಟ್ ಬಂದಿತ್ತು ಅವ್ರ ಕಡೆಯಿಂದ? ಕೀಪ್ ಅಪ್ ದ ಗುಡ್ ವರ್ಕ್. ಗೊತ್ತಿರ್ಲಿಲ್ಲ ನಂಗೆ. ಸೊ ನಂಗೆ ಕೆಲವೊಂದ್ಸಲ ಹೇಳಿಕ್ಕೆ ಸಹ ಭಯ, ಅಂದ್ರೆ ಇಲ್ವಾ ಏನ್ ಕಣ್ಣು ಮುಟ್ಟ ಬಟ್ ಕಣ್ಣು ಮುಟ್ಟ ಹೋಗಿಲ್ಲ ನಂಗೆ ಇದಿಲ್ಲ, ನಂಬಿಕೆ ಇಲ್ಲ ಆಯ್ತಾ. ಅದು ಉಂಟಲ್ಲ ಒಂದು ನಾವು ಬೆಳೆದು ಬಂದಿರೋ ರೀತಿ ಆತರ. ಸೊ ಹಾಗೆ ಇವಾಗ ಮುಂಚೆಲ್ಲ ಅಮ್ಮನವ್ರ 4 ಜನ ಏನ್ ಹೇಳ್ತಾರೆ ಆತರ ಎಲ್ಲ ಯೋಚನೆ ಮಾಡ್ತಾ ಇದ್ರಲ್ವಾ, ಇವಾಗ ಫುಲ್ ಚೇಂಜ್ ಆಗಿದೆ. ಅವ್ರಿಗೆ ಖುಷಿ ಇದೆಯಾ ನೀವು ಮಾಡ್ತಾ ಇರೋದು? ನಾನ್ ಮಾಡೋ ಕೆಲಸದಲ್ಲಿ ತುಂಬಾ ಖುಷಿ ಉಂಟು ಅವರಿಗೆ. ಮತ್ತೆ ಅಮ್ಮನ ಹತ್ರ ಎಲ್ಲರೂ ಬಂದು ಕೇಳ್ತಾರೆ, ನಾನು ಊರಲ್ಲಿ ಎಲ್ಲ ಮತ್ತೆ ಸ್ವಲ್ಪ ಸಂಬಂಧಿಕರೆಲ್ಲ ಅಮ್ಮಿ ಅಂತಲೇ ಕರೀದು. ಅಮ್ಮಿ ಬತ್ತು ಜಲ, ಅಮ್ಮಿಲಿದ್ದಾಳೆ, ಈಗ ಎಲ್ಲಿ ಶೂಟ್, ಯಾರ ಜೊತೆ ಶೂಟಿಂಗ್ ಮಾಡೋದು, ಹಾಗೆ ಹೀಗೆಲ್ಲ ಕೆಲವರ ಖುಷಿ ಆಗ್ತದೆ ಹೇಳಲಿಕ್ಕೆಲ್ಲ. ಮತ್ತೆ ಸ್ಟಾರ್ಟಿಂಗ್ ಅವರಿಗೆ ಇದಿತ್ತು, ನಾ ಹೇಳಿದ್ನಲ್ಲ 4 ಜನ ಏನ್ ಹೇಳ್ತಾರೆ ಅಂತ. ಮತ್ತೆ ಇದು ಅವ್ರು ನೋಡುವ ಕಾಂಟೆಂಟ್ಸ್ ಎಲ್ಲ ಹೇಗೆ, ಅವ್ರು ಯೂಟ್ಯೂಬ್ ನೋಡ್ದಾಯ್ತಾ. ಸ್ವಲ್ಪ ನಾ ಹೇಳ್ಬಾರ್ದು, ಅದನ್ನ ಹೇಗೆ ಯಾವ ಫ್ರೇಸ್ ಯೂಸ್ ಮಾಡಿ ಅಂತ ಗೊತ್ತಾಗುದಿಲ್ಲ. ನಾವೊಂದು ಕ್ರಿಂಜ್ ಅಂತೆಲ್ಲ ಹೇಳ್ತೇವಲ್ವಾ, ಬಟ್ ಕ್ರಿಂಜ್ ಅಲ್ಲ ಅದು, ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಿರ್ತಾರೆ ಅಂತ ಕಾಂಟೆಂಟ್ಸ್ ಎಲ್ಲ ಅಮ್ಮನಿಗೆ ಬರುದಾಯ್ತಾ. ಸೊ ಅಮ್ಮ ಹೇಳ್ತೀವಿ ಇದೆಂತ ಹೀಗ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಸೊ ನಂದು ಆ ರೇಂಜ್ ಆ ಇದು ಜೋನರ್ ಅಲ್ಲಿ ಉಂಟಾ ಅಂತೆಲ್ಲ ಅಮ್ಮನಿಗೆ ಭಯ ಆಗ್ತಿತ್ತು. ಸೊ ಇಲ್ಲ, ಇದು ಎಲ್ರು ಒಳ್ಳೆ ತರ ಗುರುತಿಸ್ತಿದ್ದಾರೆ ಅಂತ, ಅಂದ್ರೆ ಆತರ ಎಂತ ಇಲ್ಲ. ಮತ್ತೆ ಯಾರಿಗೂ ಟಾಂಟ್ ಕೊಟ್ರು ಕೂಡ ಯಾರು ಬಂದು ಬೈಲಿಕ್ಕೆ. ಅಂದ್ರೆ ತುಂಬಾ ಜನ ನಾನು ಕಾಮೆಂಟ್ಸ್ ಎಲ್ಲ ಓದ್ತೀನಿ ನಿಮ್ಗೆ ಬಂದಿರೋದು, ಅದ್ರಲ್ಲಿ 99% ಕೂಡ ಒಳ್ಳೆ ಕಮೆಂಟ್ಸ್ ಇರುತ್ತೆ. ಅಂದ್ರೆ ಒಳ್ಳೇದಾಗಿದೆ, ಈ ತರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ ತರ ಎಲ್ಲ ಹೇಳಿದ್ರು. ಸೊ ಕಮೆಂಟ್ಸ್ ಎಲ್ಲ ಓದುವಾಗ ನಮ್ಗೆ ಹೆಂಗ್ ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಇದು ಕಮೆಂಟ್ಸ್ ಓದ್ಬೇಕಾದ್ರೆ ಅದೇ ನಾನು ಈಗ ರೀಲ್ ಅಪ್ಲೋಡ್ ಮಾಡಿದ್ರೆ ಮತ್ತೆ ನಾನು ಹೇಳಿದ್, ನಾನು ಫೋನ್ ತುಂಬ ಹೇಳಿದ್, ನಂಗೆ ಎಲ್ಲ ಕಾಮೆಂಟ್ಸ್ ಒಂದೇ ಸಲ ಬರೋದಿಲ್ಲ, ನಂಗೆ ನೆಕ್ಸ್ಟ್ ಡೇನೆ ಕರೆಕ್ಟ್ ಆಗಿ ಎಲ್ಲ ಕಾಣಿಸೋದು ಆಯ್ತಾ. ಸೊ ಅವಾಗ ಒಂದೊಂದೇ ಕಾಮೆಂಟ್ಸ್ ನೋಡಿ ರಿಪ್ಲೈ ಕೊಡ್ತಾ ಹೋಗ್ತೇನೆ. ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ ಕೊಡ್ಲಿಕ್ಕೆ ಆಗುದಿಲ್ಲ ನಂಗೆ, ಬಟ್ ಒಂದು 100 ಅಲ್ಲಿ ಒಂದು 75% ಕೊಡ್ತೇನೆ ರಿಪ್ಲೈ. ನೋಡ್ಬೇಕಾದ್ರೆ ಪಾಪ ಎಲ್ರಿಗೂ ಪ್ರಾಬ್ಲಮ್ ಇರ್ತದಲ್ವಾ, ಹೇಳಿಕ್ಕೆ ಆಗಿಲ್ಲ. ಅವ್ರದ್ದೊಂದು ಮುಖ ತರ ನೀವು ಅಂದ್ರೆ ಅವರನ್ನ ಪ್ರತಿನಿಧಿಸಿ ವಾಯ್ಸ್ ಹಾಗೆ ಯಾಕೆ ನಮ್ಮ ಸಮಾಜ ಹೀಗೆ ಅಂತ ನಾನು ತುಂಬಾ ಸಲ ಕ್ವಶನ್ ಮಾಡೋದು ಅದು, ನಮ್ಮ ಸಮಾಜ ಯಾಕೆ ಹೀಗೆ, ಪ್ರತಿಯೊಬ್ಬರನ್ನು ಕೂಡ ಹೆಲ್ಪ್ಲೆಸ್ ಆಗಿ ಯಾಕೆ ಮಾಡ್ತಿದೆ ಅಂತ. ಈವನ್ ಇದು ಕೆಲವು ಹುಡುಗರು ಕೂಡ ಹೇಳ್ತಾರೆ, ಇದು ನಂಗೆ UAE ಅಲ್ಲೆಲ್ಲ ಕೆಲವರು ಫಾಲೋವರ್ಸ್ ಇದ್ದಾರೆ ಆಯ್ತಾ, ಮೇಡಮ್ ಇದು ನೀವು ಮಾಡೋದು ತುಂಬಾ ಕನೆಕ್ಟ್ ಆಗ್ತದೆ. ನಾನು ಕೆಲವು ಟೀಚರ್ಗಳನ್ನೆಲ್ಲ ಮಾಡಿದ್ದೆ ಅಲ್ವಾ, ಸ್ಟೂಡೆಂಟ್ ಇದೆಲ್ಲ ಹೀಗೆ ಆಗಿತ್ತು ಮೇಡಮ್. ಹೌದು, ಪ್ಲಾಸ್ಟಿಕ್ ಕವರ್ ಹಿಡ್ಕೊಂಡು ಬರೋದು, ಮತ್ತೆ ಪರ್ಸ್, ಅದು ಸಹ ಜ್ಯುವೆಲ್ಲರಿ ಶಾಪ್ ಪರ್ಸ್, ಈ ತರ ನಮ್ಮೂರಿದು ಮುಳಿಯೋದು, ಆತರ ಜಿಯಲಾಚಾರಿ ಕವರ್ ಹಿಡ್ಕೊಂಡು ಬರುವಾಗ ನಮಸ್ತೆ ಅಂತ ಹೇಳ್ಬೇಕಾದ್ರೆ ಹೀಗೆ ಆಗಿದೆ, ನಾಸ್ಟಾಲ್ಜಿಯಾಗಿ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಖುಷಿ ಆಗ್ತದೆ. ಅಂದ್ರೆ ಪಾಸಿಟಿವ್ ಆಗಿ ಕಾಮೆಂಟ್ ಇರ್ತದೆ, ಪಾಪ ಕೆಲವರು ಹರ್ಟ್ ಆಗಿ ಆತರ ಅವರಿಗೆ ರಿಲೇಟ್ ಆಗಿರೋ ತರದ್ದು ಕಾಮೆಂಟ್ಸ್ ಇರುತ್ತೆ. ಸೊ
ಖುಷಿ ಆಗುತ್ತೆ. ಸೊ ಇವತ್ತು ಯಾರು ಬೇಕಾದ್ರೂ ಸೋಷಿಯಲ್ ಮೀಡಿಯಾ ಯಾರ ಅಪ್ಪನ ಸೊತ್ತಲ್ಲ, ಅಂದ್ರೆ ಯಾರು ಬೇಕಾದ್ರೂ ಅವರಲ್ಲಿ ಟ್ಯಾಲೆಂಟ್ ಇದ್ರೆ ಬೆಳಿತಾರೆ. ಮತ್ತೆ ಯಾರು ಬೇಕಾದ್ರೂ ಅವ್ರಲ್ಲಿ ಒಳ್ಳೆ ಕಂಟೆಂಟ್ ಪ್ರಯತ್ನ ಮಾಡಿ ಕಾಂಟೆಂಟ್ ಅವ್ರು ಕ್ರಿಯೇಟ್ ಮಾಡ್ಬೇಕು ಅಂತಿಲ್ಲ. ಹೆಂಗೆಂಗೋ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಅಂತ ಅನ್ಸ್ಕೊಳ್ತಾರೆ. ಅಂತವ್ರು ಸಾಕಷ್ಟು ಜನ ಇದ್ದಾರೆ. ಅಂಥವ್ರ ನಡುವೆ ಒಂದಷ್ಟು ಟ್ಯಾಲೆಂಟೆಡ್ ಇರುವವರು ಕೂಡ ಮರೆಮಾಚಿ ಆಗ್ತಾರೆ, ಅಥವಾ ಅವ್ರಿಗೆ ಸಿಗುವಂತ ಅವಕಾಶಗಳು ಕೈ ತಪ್ಪಿ ಹೋಗುತ್ತೆ ಅಂತ ಅನ್ಸುತ್ತೆ ನನ್ಗೆ ಅಂತ. ತುಂಬಾ ಸಲ ಅನ್ಸುತ್ತೆ. ನನ್ನನ್ನೇ ಆ ಪ್ಲೇಸ್ ಅಲ್ಲಿ ನಾನು ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನನಗಿಂತ ಎಷ್ಟೋ ಟ್ಯಾಲೆಂಟೆಡ್, ನಾನು ಇನ್ಸ್ಪೈರ್ ಆಗಿರ್ತೀನಲ್ಲ ಕೆಲವ್ರ ಹತ್ರ. ಇದು ತುಂಬಾ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಆಯ್ತಾ, ಅವರೆಲ್ಲ ಪಾಪ ಇದ್ದಲ್ಲಿಯೇ ಇದ್ದಾರೆ. ಅಂದ್ರೆ ಎಷ್ಟು ಒಂದು ಒರಿಜಿನಾಲಿಟಿ ಇರ್ತದೆ, ಎಷ್ಟೊಂದು ನಮಗೆ ಟಚ್ ಆಗುವ ಹಾಗೆ ತುಂಬಾ ಮಾಡ್ತಿರ್ತಾರೆ ಆಯ್ತಾ. ಅವರೆಲ್ಲ ಅಲ್ಲೇ ಇದ್ದಾಗೆ ಇರ್ತಾರೆ, ಮತ್ತೆ ಅವಕಾಶಗಳು ಸಿಗುದಿಲ್ಲ, ಮತ್ತೆ ಕಾಪಿ ಮಾಡ್ತಾರೆ ತುಂಬಾ ಜನ. ಇದನ್ನ ನಾನು ಮೆನ್ಷನ್ ಮಾಡ್ಬೇಕು. ಈಗ ನಿಮ್ ತರನೇ ಒಂದಷ್ಟು ಜನ ಈಗ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಮಾಡೋದಕ್ಕೆ. ಸೊ ಅಂತವ್ರಿಗೆಲ್ಲ ಏನ್ ಹೇಳ್ತೀರಿ ನೀವು ಅಂತ? ನಾ ಏನ್ ಹೇಳಲ್ಲ, ಅಂದ್ರೆ ಅಂತವ್ರಿಗೆ ನಂಗೇನು ಅಧಿಕಾರ ಇಲ್ಲ ಹೇಳಲಿಕ್ಕೆ. ಬಟ್ ಒಂದು ನಂದು ಒಪಿನಿಯನ್, ಇದು ಪರ್ಸನಲ್ ಒಪಿನಿಯನ್. ಈಗ ನಾನು ಒಬ್ಬರನ್ನ ಕಾಪಿ ಮಾಡಿದ್ರೆ ನಾನು ಅವರಿಗೆ ಕೃತಜ್ಞರಾಗಿರ್ಬೇಕು. ಈಗ ನಿಮ್ ಹೇರ್ ಸ್ಟೈಲ್ ನಾನು ಕಾಪಿ ಮಾಡಿದ್ರೆ, ನವ್ಯ ನಾನ್ ನೀವ್ ಕಟ್ಟಿತರ ಟ್ರೈ ಮಾಡಿದೆ, ಹೇಗ್ ಕಾಣಿಸ್ತಿದೆ ಇದು ಅಂತ ಅಟ್ಲೀಸ್ಟ್ ಹೇಳ್ಬೇಕು. ಅದು ಏನು ಇಲ್ಲ, ಜಸ್ಟ್ ಅಂದ್ರೆ ಕೆಲವೊಂದಕ್ಕೆ ಪಾಪ ತುಂಬಾ ನನ್ನ ಫಾಲೋವರ್ಸ್, ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ನನಗೆ ಫಾರ್ವರ್ಡ್ ಮಾಡ್ತಾರೆ, ನಿನ್ನ ಕಾಪಿ ಅಂತ ಆಯ್ತಾ. ನಾನು ನಿಜ ಹೇಳ್ತೇನೆ, ನಾನು ಹೇಳ್ಬೇಕಾದ್ರೆ ಇದು ನನ್ನ ಕಾಪಿ ಅಂತ ಹೇಳ್ಬೇಕಾದ್ರೆ ನಂಗೂ ಬೇಜಾರಾಗ್ತಿತ್ತು. ಇದು ಪಾಪ ಅವರು ಏನೋ ಮಾಡಿದ್ರಲ್ಲ, ನನ್ನ ಕಾಪಿ ಅಂತ ಹೇಳಿದಾಗ ನಂಗೆ ಅವ್ರಿಗೆ ಬೆಲೆ ಇಲ್ಲದಾಗೆ ಆಯ್ತು ಅಂತಲ್ಲ, ಹಾಗೂ ನಂಗೆ ಬೇಜಾರಾಗ್ತಿತ್ತು. ಮತ್ತೆ ಅವ್ರು ಯಾಕೆ ನನ್ನ ಕಾಪಿ ಮಾಡ್ತಿದ್ದಾರೆ ಅಂತೆಲ್ಲ ಆಗ್ತಿತ್ತು. ಅಟ್ಲೀಸ್ಟ್ ಏನು ಕ್ರೆಡಿಟ್ಸ್ ಹಾಕೋದಿರುತ್ತಲ್ಲ, ಅದು ಹಾಕ್ಬೋದಿತ್ತಲ್ಲ. ಅಂದ್ರೆ ತುಂಬಾ ಎಷ್ಟು ಮಿಲಿಯನ್ಸ್ ಓಡಿದವರು ಮತ್ತೆ ಮಿಲಿಯನ್ಸ್ ಫಾಲೋವರ್ಸ್ ಇರುವವರನ್ನು ಕಾಪಿ ಮಾಡಿದವರು ಇನ್ನೊಬ್ರು ಮಿಲಿಯನ್ಸ್ ಫಾಲೋವರ್ಸ್ ಇರುವವರು ಕಾಪಿ ಮಾಡಿರ್ತಾರೆ, ಅಲ್ಲಿ ಹಾಕ್ತಾರೆ ಇನ್ಸ್ಪೈರ್ಡ್ ಬೈ ಹಿಮ್ ಹರ್ ಅಂತೆಲ್ಲ ಆಯ್ತಾ. ಅವ್ರೇನು ಕೇಳಿದ್ರಿಲ್ಲ, ಅದೆಲ್ಲ ನಮ್ದು ಏನು ಬೇಸಿಕ್ ಸೆನ್ಸ್ ಅಲ್ವಾ. ಸೊ ಕಾಪಿ ಮಾಡ್ತೇವೆ ಅಂತಲ್ಲ, ಈಗ ನಮ್ದು ಸಿಕ್ಸ್ತ್ ಸೆನ್ಸ್ ಇರುತ್ತಲ್ಲ ಮನುಷ್ಯರದ್ದು. ಈಗ ನನಗೆ ಬಂದಿರೋ ಥಾಟ್ಸ್ ಇನ್ನೊಬ್ರಿಗೆ ಬಂದಿರ್ಬೋದು ಆಯ್ತಾ, ಬಂದಿರ್ಬೋದು. ಬಟ್ ಅವ್ರಿಗಿಂತ ಮೊದ್ಲು ನಾನ್ ಮಾಡಿದ್ರೆ ಅದು ಕಾಪಿ ಅಂತಲೇ ಕಾಣಿಸೋದು. ಸೊ ನಾವು ಮನುಷ್ಯರೆಲ್ಲ ಒಂದು ಟೆಲಿಪತಿಕಲಿ ಕನೆಕ್ಟ್ ಆಗಿರ್ತೀವಿ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಕಾಪಿ ಮಾಡೋದು ಅವ್ರಿಗೆ ಬಿಟ್ಟಿದ್ದು, ನಾನು ಇನ್ನು ಏನು ಹೇಳಲಿಕ್ಕೆ ಆಗಲ್ಲ. ಒಂದು ಮಾತು ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಯಾರ ಮನೆ ಅಪ್ಪನ ಟ್ಯಾಲೆಂಟ್ ತೋರಿಸ್ಬೇಕು, ಹಾಗೆ ಮಾಡಿದಾಗ ಮಾತ್ರ. ಇರ್ಲಿ ಜನದ್ದು ಕೂಡ ಇದೆ, ಅಂದ್ರೆ ಜನ ಯಾವ್ದನ್ನ ಸಪೋರ್ಟ್ ಮಾಡ್ಬೇಕು ಆಯ್ಕೆ ಕೂಡ ಜನರ. ಇನ್ನು ಮುಖ್ಯವಾಗಿ ಇವಾಗ ನಿಮ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಅವಕಾಶ ಸಿಕ್ಕಿದೆ. ಅದ್ರಲ್ಲೂ ಕೂಡ ಶಾರ್ಟ್ ಮೂವೀಸ್ ಅಲ್ಲಿ ನಿಮ್ಮ ಟ್ಯಾಲೆಂಟ್ ಅನ್ನ ಇನ್ನಷ್ಟು ತೋರ್ಸಕ್ಕೆ ಅವಕಾಶ ಸಿಕ್ತು. ಗಣಿತ ಮಾಸ್ಟರ್ ಆ ಒಂದು ಶಾರ್ಟ್ ಮೂವಿ ಬಳಿಕ ನಿಮ್ಮನ್ನ ಜನ ನೋಡುವ ರೀತಿ ಕೂಡ ಬದಲಾಯಿತು, ನಿಮ್ಗೆ ಒಳ್ಳೊಳ್ಳೆ ಅವಕಾಶ ಸಿಕ್ತು. ಸೊ ಅದ್ರಲ್ಲಿ ಹೆಂಗ್ ಅವಕಾಶ ಸಿಕ್ಕಿದ್ದು ಅಂತ? ಅದ್ರಲ್ಲಿ ನಾನು ಫಸ್ಟ್ ಕಾಂಟೆಂಟ್ಸ್ ಕ್ರಿಯೇಷನ್ ಇದು ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಒಬ್ರು ನಂದೇ ಊರಿನವರು, ನನ್ನ ಪಕ್ಕದ ಊರಿನವರು ಮೆಸೇಜ್ ಮಾಡಿದ್ರು, ಚೇತನ್ ರೈ ಸರ್ ಅಂತ ಆಯ್ತಾ. ಫಸ್ಟಿಗೆ ಇದು ಯಾರು ಇದು ಅನ್ನೋನ್ ಮೆಂಬರ್, ಬಟ್ ಮ್ಯೂಚುವಲ್ ಫಾಲೋವಿಂಗ್ ಇದ್ವಿ ಅಂತ ಕಾಣ್ತಿದೆ. ಅವ್ರದ್ದು ಏನೋ ನನಗೆ ಮೆಸೇಜಿಂಗ್ ಅದು ರೀತಿ ಅವೇ ಎಲ್ಲ ನನಗೆ ಇಷ್ಟ ಆಯಿತು. ನಾನು ರಿಪ್ಲೈ ಕೊಟ್ಟೆ, ಮ್ಯಾಮ್ ನಮ್ಮೊಂದು ಶಾರ್ಟ್ ಮೂವಿ ಆಗ್ತಾ ಉಂಟು, ನೀವು ಆ್ಯಕ್ಟ್ ಮಾಡಲೇಬೇಕು ಅಂತ ಹೇಳಿದ್ರು ಆಯ್ತಾ. ಅವ್ರಿಗೆ ನನ್ನ ಗುರುತು ಪರಿಚಯ ಇಲ್ಲ, ನನಗೆ ಅವ್ರ ಗುರುತು ಪರಿಚಯ ಇಲ್ಲ, ನನ್ನ ಹತ್ರ ಎಂತ ಟ್ಯಾಲೆಂಟ್ ಉಂಟು ಅಂತ ನನಗೇ ಗೊತ್ತಿಲ್ಲ ಆಯ್ತಾ. ಹಾಗೆ ಹೇಳ್ಬೇಕಾದ್ರೆ ನಾನು ಹೇಳಿದೆ, ಸರ್ ನಾನು ರೀಲ್ಸ್ ಮಾತ್ರ ಮಾಡೋದು ಅಂತೆಲ್ಲ ಹೇಳಿದಾಗ, ಇಲ್ಲ ಮೇಡಮ್ ನೀವು ಮಾಡಲೇಬೇಕು ಅಂತೆಲ್ಲ ಹೇಳಿದ್ರೆ ಆಯ್ತಾ. ಮತ್ತೆ ಹೇಳಿದ್ರು, ಮ್ಯಾಮ್ ನಿಮ್ಮ ಕಾಂಟೆಂಟ್ ಇಲ್ಲಿ ನಾವು ಕೆಲವು ಡೈಲಾಗ್ಸ್ ಎಲ್ಲ ತಗೊಂಡಿದ್ದೇವೆ, ಇದೆಲ್ಲ ರಿಲೀಸ್ ಆದ ನಂತರ ಮತ್ತೆ ಹೇಳಿದ್ರು ನನಗೆ ಇದೊಂದು ಮಾತು, ನಿಮಗೋಸ್ಕರನೇ ಆ ಕ್ಯಾರೆಕ್ಟರ್ ನಾವು ಸೃಷ್ಟಿ ಮಾಡಿದ್ದು, ಅದು ಇರ್ಲಿಲ್ಲ ಅದ್ರಲ್ಲಿ ಅಂತ. ಸೊ ಗಣಿತ ಮಾಸ್ಟರ್ ಅದು ಅಲ್ಲಿ ಅವ್ರ ಮೇಲೆ ಹೋಗ್ತಾ ಇರೋ ಸ್ಟೋರಿ, ಅದು ನಂದು ಎಕ್ಸ್ಟ್ರಾ ಇದ್ದಿದ್ದು. ಸೊ ಅವ್ರು ನಂಗೆ ಒಂದು ದೊಡ್ಡ ಸ್ಟೇಜ್ ಅನ್ನೇ ಮಾಡಿಕೊಟ್ಟಿದ್ದಾರೆ. 3 ಬ್ರದರ್ಸ್ ಪಾಣಾಜಿ ಅಂತ 3 ಜನ. ನಾನು ಎಲ್ಲಿ ಹೋದ್ರು ಯಾವಾಗ ಯಾರು ಕೇಳಿದ್ರು ಹೇಳ್ತಾನೆ ಇರ್ತೀನಿ, ನಂಗೇನ್ ಬೋರೇ ಆಗಲ್ಲ ಆಯ್ತಾ. ಹೇಳ್ತೇನೆ. ಅವ್ರು 3 ಜನ ಅಣ್ಣ ತಮ್ಮಂದಿದ್ದಾರೆ ಆಯ್ತಾ. ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಪದಗಳಿಲ್ಲ. ತುಂಬಾ ಒಳ್ಳೆಯವರು, ತುಂಬಾ ಹೆವಿಲಿ ಟ್ಯಾಲೆಂಟೆಡ್. ಅವರು
ಬೇರೆ ಲೆವೆಲ್ಗೆ ಹೋಗ್ತಾರೆ. ಸೊ ಅವ್ರ ಜೊತೆ ಅದೇ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿದ್ದು. ನೀವು ಹೇಳಿದ್ರಿ ಆ ಟೀಚರ್ ರೀಲೇ ಜಾಸ್ತಿ ಕನೆಕ್ಟ್ ಆಗಿದ್ದು ಜನಕ್ಕೆ, ಹ್ಮ್. ಮತ್ತೆ ಗಣಿತ ಮಾಸ್ಟರ್ ಅಲ್ಲೂ ಕೂಡ ಅಂತದೇ ರೋಲ್ ಅಂತ. ಸೊ ನಿಮ್ಗೆ ಯಾರಾದ್ರೂ ಟೀಚರ್ಸ್ ಆತರ ಅವರ ತರನೇ ನಾನು ಮಾಡ್ಬೇಕು ಅಥವಾ ಇವ್ರ ತರ ನಾನು ಮಾಡ್ತೀನಿ ಆತರ ಯಾರಾದ್ರೂ ಇದ್ದಾರ ನಿಮ್ಮ ಪ್ರೈಮರಿ ಟೀಚರ್ಸ್ ಇರ್ಬೋದು? ನನ್ ಅವ್ರ ತರನೇ ಮಾಡ್ತೇನೆ ಅಂತ ನೀವು ಹೇಳ್ತಾ ಹೋಗ್ತೇನೆ, ನಾವು ಬರ್ಬೋದು ನನಗೆ. ಇದು ನಂದು ಫಸ್ಟ್ ನಂಗೆ ಒಂದು ಶೇಪ್ ಕೊಟ್ಟದ್ದು ಆ ಥರ ಅಂದ್ರೆ ನಾನು ಅಂಗನವಾಡಿ ಟೀಚರ್ ಆಯ್ತಾ, ಶಶಿಕಲಾ ಟೀಚರ್ ಅಂತ, ಅವ್ರು ಒಂದು ವರ್ಷದಲ್ಲಿ ರಿಟೈರ್ಡ್ ಆಗ್ತದೆ. ಅವರು ನಾನು ಡ್ಯಾನ್ಸ್ ಕರ್ಕೊಂಡು ಹೋಗುದು, ಅದಕ್ಕೆ ಕರ್ಕೊಂಡು ಹೋಗುದು, ತುಂಬಾ ಆಕ್ಟಿವ್ ಆಗಿರ್ತಿದ್ದೆ ಅಂಗನವಾಡಿ ಇರ್ಬೇಕಾದ್ರೆ ಆಯ್ತಾ. ಅವ್ರು ಅದು ನೆಕ್ಸ್ಟ್ ನಮ್ಮ ಬಾಳಿಲೆ ಶಾಲೆ, ಇನ್ನೊಂದು ವಿಚಾರ ನಾವು ಹೇಳ್ಬೇಕು, ನಾವಿಬ್ರು ಕೂಡ ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದಲ್ಲಿರುವಂತಹ ವಿದ್ಯಾಬೋಧಿನಿ ಸ್ಕೂಲ್ ಅಲ್ಲಿ ಓದಿದವರು, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಕನೆಕ್ಟೆಡ್. ನಂದು ಅಂತಾರಲ್ಲ, ನನ್ನ ಅಪ್ಪ ಯಾವ ತರ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಹಾಗೆ ನಂದು ಸ್ಕೂಲ್ ಲಿಸ್ಟ್ ಉಂಟು ಆಯ್ತಾ. ಎಲ್ಲ ಕಡೆ ನಕ್ಷತ್ರ, ಎಲ್ಲ ಕಡೆ ಟೀಚರ್ಸ್ ಆಗ ಅವ್ರಿಗೆ ಹಾಗಾದ್ರೆ ಅವಳು ಅಲ್ಲೇ 1 to 3 ನನ್ನ ಊರಿನ ಹತ್ತಿರ ಅಧ್ಯಯನ ಶಾಲೆ ಅಲ್ಲಿ ಓದಿದೆ. ಅದು ನೆಕ್ಸ್ಟ್ 4th ಸ್ಟ್ಯಾಂಡರ್ಡ್ ಐವನಾಡು ಶಾಲೆ ಅಂತ ಸುಳ್ಯ ಹತ್ತಿರ ಅಲ್ಲಿ ಓದಿದೆ. ಮತ್ತೆ ಅದೇ 5th 6th ವಿದ್ಯಾಬೋಧಿನಿ ಬಾಳಿಯಲ್ಲಿ ಓದಿದೆ. ಅಲ್ಲಿ ನನಗೆ RK ಭಾಸ್ಕರ್ ಅಂತ ಒಬ್ರು ಆಯ್ತಾ. ಯಪ್ಪ, ಅವ್ರನ್ನ ಎಂತ ಮಾಡಿ ಒಂದು ಡಿಕ್ಷನರಿ ಆಯ್ತಾ, ಅವರು ಎಂತ ಅವ್ರ ಥಿಂಕಿಂಗ್ ಲೆವೆಲೇ ಬೇರೆ ಆಯ್ತಾ. ಸ್ಕೂಲಲ್ಲಿ ಇದು 2005-6 ಇದು ಕತೆ. ಆ ಟೈಮಲ್ಲಿ ನಮ್ದು ಥಿಂಕಿಂಗಿಗೂ ಅವ್ರ ಥಿಂಕಿಂಗಿಗೂ ಅಜಗಜಾಂತರ ವ್ಯತ್ಯಾಸ. ಅಂದ್ರೆ ನಾನು ಅಷ್ಟು 2 ಶಾಲೆಗಳು ನೋಡ್ಕೊಂಡು ಬಂದಿದ್ದೆ ಅಲ್ವಾ. ಇದು ಬೇಸಿಗೆ ಶಿಬಿರ ಅಂತೆಲ್ಲ ಆಗ್ಲೇ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಡ್ರಾಮಾ ನಾಟಕಗಳು ಮಾಡೋದು. ಇದು ನೀನಾಸಂ ಅವ್ರನ್ನ ಕೂಡ ಏನೋ ಕಲ್ಸಿದ್ರು. ನಾನು ಆಗ ಸಹ ಏಕಪಾತ್ರ ಅಭಿನಯ ಎಲ್ಲ ಮಾಡ್ತಿದ್ದೆ ಅನ್ಸುತ್ತೆ. ಮತ್ತೆ ನನ್ ನೆನಪಿಲ್ಲ, ನಾನು ತುಂಬಾ ಮರ್ತ ಹೋಗುತ್ತೆ ಈಗ ಡೆಲಿವರಿ ಆದ ನಂತರ. ಹೌದು, ಬ್ರೈನ್ ಫಾಗ್ ಹಾಗೆ. ಮತ್ತೆ ನಾಟಕ ಎಲ್ಲ ಮಾಡ್ತಾ ಇದ್ದೆ. ಅದು ನೆಕ್ಸ್ಟ್ 7th ಅಳಿಕೆಗೆ ಬಂದೆ. ಅಳಿಕೆಯಲ್ಲಿ ನನಗೆ ವಿಜಯ್ ಟೀಚರ್ ಅಂತ ಇದ್ದಾರೆ, ಪುಂಡ್ರಿಕ ಸರ್ ವಿಜಯ್ ಟೀಚರ್ ಹಸ್ಬೆಂಡ್ ಅಂಡ್ ವೈಫ್. ಪುಂಡ್ರಿಕ ಸರ್ ಆಗ HM ಆಗಿದ್ರು. ಅವರು ವಿಜಯ್ ಟೀಚರ್ ನನಗೆ ಇದು ನೀವು ಏಕಪಾತ್ರ ಅಭಿನಯ ಮಾಡಿ ಅಂತ ಹೇಳಿದ್ರು. ಸೊ ಇದು ನನಗೆ ಎಂತ ಸಹ ಗೊತ್ತಿಲ್ಲ ಹೇಗೆ ಮಾಡುದು. ಅದು ಮಾಡಿ ನನಗೊಬ್ರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾಡಿದ್ರು. ಅದು ಮಾತ್ರ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ಕೂಡ. ಸರ್ ನನ್ನ ಅಪ್ಪನಿಗೆ ಫೋನ್ ಮಾಡಿ ಅಲ್ಲಿ ಹೇಳಿದ್ರು, ನಿಮ್ಮ ಮಗಳೊಂದು ಮಾಡಿದ್ದು ಎಷ್ಟು ಚಂದ ಇತ್ತು ಹಾಗೆ ಅಂತ. ಸೊ ಎಲ್ಲೋ ಒಂದು ಕಡೆ ಇತ್ತು ನನ್ನ ಹತ್ರ, ಬಟ್ ಅದು ಈ ತರ ಎಲ್ರಿಗೂ ಗೊತ್ತಾಗುವ ಹಾಗೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಸಮಯ ಬರ್ಬೇಕು ಅಂತ ಹೇಳೋದು. ಇವಾಗ ಶಾರ್ಟ್ ಮೂವೀಸ್ ಮಾಡಿದ್ದೀರಿ, ಹಾಗೆ ಒಳ್ಳೊಳ್ಳೆ ಮೂವಿ ಅವಕಾಶಗಳು ಕೂಡ ಸಿಕ್ಕಿದೆ. ಸೊ ಸದ್ಯಕ್ಕೆ ಹೇಗ್ ನಡೀತಾ ಇದೆ ಜರ್ನಿ ಅಂತ? ಈಗ ಒಂದೊಂದು ತಿಂಗಳಲ್ಲಿ ಒಂದೊಂದು ಮೂವಿ ಶೂಟ್ ಎಲ್ಲ ಮೂವಿದೆಲ್ಲ ಆಫರ್ಸ್ ಬರ್ತಾ ಇದೆ. ಒಳ್ಳೊಳ್ಳೆ ಕಲಾವಿದರ ಜೊತೆ ಎಲ್ಲ ಸ್ಟೇಜ್ ಶೇರ್ ಮಾಡ್ಕೊಳ್ಳಿಕ್ಕೆ ಆಪರ್ಚುನಿಟಿ ಸಿಗ್ತಾ ಇದೆ, ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಹೊಸ ವರ್ಡ್ಸ್ ಎಲ್ಲ ಬರೋದಿಲ್ಲ. ಸ್ಟೇಜ್ ಸ್ಕ್ರೀನ್ ಅಂತೆಲ್ಲ. ದೀಪಕ್ ರೈ ಪಾಣಜೆ ಸರ್ ಅವ್ರ ಜೊತೆ, ನವೀನ್ ಪಡೀಲ್ ಸರ್, ಮತ್ತೆ ಇದು ಅರವಿಂದ್ ಬೋಡಾ ಸರ್, ಪುಷ್ಪರಾಜ್ ಬೋಡಾ ಸರ್ ನಮ್ಮ ಭಾವ ಬಂದರು. ಅದಾದ ನಂತರ ವಾಮಂಜೂರ್ ಸರ್, ಅವ್ರು ಹೇಳಿದ್ದಾರೆ. ಮತ್ತೆ ಪೃಥ್ವಿ ಸರ್ ಅಂತ ಹೇಳಿದ್ದಾರೆ, ಪೃಥ್ವಿ ಅಂಬ ಸರ್, ಪ್ರಮೋದ್ ಶೆಟ್ಟಿ ಸರ್. ಅದಾದ ನಂತರ ಸಾಕ್ತಾ ಉಂಟು ಸ್ವಲ್ಪ ಎಲ್ಲ ಒಳ್ಳೆ ಜನರನ್ನು ವ್ಯಕ್ತಿಗಳನ್ನು ಮೀಟ್ ಮಾಡ್ತಾ ಇದ್ದೇನೆ. ನಾನು ವ್ಯಕ್ತಿಗತವಾಗಿ ಬೆಳೀತಾ ಇದ್ದೇನೆ. ಅಂದ್ರೆ ನಾಲೆಜ್ ಕೂಡ ಬೆಳೀತಾ ಉಂಟು. ಅಂದ್ರೆ ಈಗ ನಾವು ಮನೇಲಿ ಕುತ್ಕೊಂಡು ಅವರನ್ನು ಟಿವಿ ಮೊಬೈಲ್ ಅಲ್ಲಿ ನೋಡ್ಕೊಂಡು ಕಮೆಂಟ್ ಹೇಳಲಿಕ್ಕೆ ಇಷ್ಟ. ಇವನು ಮಾಡಷ್ಟೇ ಅಂತೆಲ್ಲ. ಮತ್ತೆ ಕೆಲವ್ರು ಹೇಳ್ತಾರೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂತ. ನೀವು ಅಲ್ಲಿ ಹೋಗಿ ಶೂಟಿಂಗ್ ಅಲ್ಲಿ ಆ ರೋಲ್ ಅಥವಾ ಅದು ನಮಗೆ ಸಾಕ್ತದೆ. ಈಗ ನನಗೆ ಸಹ ಇದು ಒಂದು ಆದ ನಂತರ ಹೇಗಾಯ್ತಾ ಏನೋ ಡೈರೆಕ್ಟರ್ಗೆ ಖುಷಿ ಆಯ್ತಾ ಇಲ್ವಾ, ಅವ್ರು ನಗ್ಲಿಲ್ಲಲ್ಲ, ಅವ್ರಿಗೆ ಕ್ಲಾಪ್ಸ್ ಹಾಕಿದ್ರು ನಮಗೆ ಯಾಕೆ ಹಾಕ್ಲಿಲ್ಲ ಅಂತಂದ್ರೆ ಸಾವಿರ ಬರ್ತಾನೆ ಇರ್ತದೆ ಆಯ್ತಾ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅವ್ರು ಹೇಳ್ತಾರೆ ಪ್ಯಾಕಪ್ ಅಂತ ಹೇಳಿದಾಗ ಎಲ್ಲ ಚಂದ ಬಂದಿದೆ ಅಂತ ಹೇಳ್ತಾರೆ. ನಮಗೆ ಆಗ್ತದೆ, ನಮ್ಮದೊಂದು ಏನು ನಾವೊಂದು ಬೆಳವಣಿಗೆ ಆಗ್ತಾ ಇರ್ಬೇಕಲ್ವಾ. ಸೊ ಹಾಗೆ ನಾವು ಮುಂದೆ ಹೋಗುದಲ್ವಾ, ಇನ್ನು ಬೆಟರ್ ಕೊಡ್ಬೋದಿತ್ತು ಅಂತ ಆದ್ರೆ ತಾನೆ ನಾನು ಇನ್ನು ಮುಂದೆ ಹೋಗುದು. ಸೊ ನಾನು ಕೊಟ್ಟಿದ್ದೆ ಚಂದ ಆಯ್ತು ಅಂತ ಹೇಳಿ ನಾವು ಇದ್ದಲ್ಲೇ ಇರ್ತೀವಿ ಅಷ್ಟೇ. ಸೊ ಹಾಗೆ ಆಗ್ತಾ ಇರ್ತದೆ. ಇವಾಗ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ ಬರ್ತಾನೆ ಇರ್ತಾರೆ, ಬೇರೆ ಬೇರೆ ರೀತಿಯ ಕಾಂಟೆಂಟ್ ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ನಿಮ್ಗೆ ಏನ್ ಅನ್ಸುತ್ತೆ ಈಗದ ಕಾಂಟೆಂಟ್ ಗಳನ್ನ ನೋಡಿದಾಗ? ಏನ್ ಬದಲಾಗ್ಬೇಕು ಅಂತ ಅನ್ಸುತ್ತೆ ಅಥವಾ ಏನ್ ಖುಷಿ ಅಂತ ಅನ್ಸುತ್ತೆ? ನಾನ್ ಬದಲಾಗ್ಬೇಕು ಅಂತ ಅನ್ಸೋಷ್ಟು ಹೇಳುವಷ್ಟು ನಾನೇನು ನಿಮ್ಗೆ ಒಂದಿಷ್ಟು ನಂದು ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರೆ
ಸ್ವಲ್ಪ ಅದೇ ನಾನು ಈ ಸಮಾಜಮುಖಿನ ಕೆಲಸಗಳು ಅಂತ ಇರ್ತೇವಲ್ಲ ನಮ್ಮದು ಡ್ಯೂಟೀಸ್. ಹೌದು. ಸೊ ಅದ್ರಲ್ಲಿ ನಾವು ಜಾಸ್ತಿ ತೋರಿಸ್ಬೋದು. ಬರೀ ವ್ಯೂಸ್ ನ ಜೊತೆಗೆ ಆದ್ರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಕೂಡ ಮುಖ್ಯ. ನಾನು ಹೆಚ್ಚಿನ ನ್ಯೂಸ್ಗಳು ಇಲ್ವಾ ನಂಗೆ ಸಿಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ. ಅದ್ರಲ್ಲಿ ಕೆಲವು ವಿಷಯಗಳೆಲ್ಲ ಕಾಣ್ತು. ನಂಗೊಂದು ಹೆಣ್ಣು ಮಗಳಿರೋದು, ನೀವು ಅದಕ್ಕೆ ಸಂಬಂಧಪಟ್ಟಂತ ಒಂದು ರೀಲ್ ಮಾಡಿದ್ದೇನೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ಅನುಭವಿಸಿದ್ದು ಕೂಡ. ಆಸ್ ಎ ಗರ್ಲ್ ಆಗಿ ನಾನು ಏನ್ ಅನುಭವಿಸಿದ್ದೇನೆ ಅದೇ ಮಾಡಿರೋದು, ಅದೇ ಅದನ್ನ ಹಾಕಿರೋದು. ಸೊ ಅದಕ್ಕೂ ಒಂದು ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಆಯ್ತಾ. ಅಂದ್ರೆ ಅದಕ್ಕೆ ಇನ್ನೊಂದು ಮಾಡಿದೆ. ಅಂದ್ರೆ ನಾನು ಅದ್ ಮಾಡಿದ್ದು ನೊಂದ ಹುಡುಗಿಯರ ಪರವಾಗಿ ಮಾಡಿದ್ದು. ಬಟ್ ನಾನು ಅದಕ್ಕೆ ಆತರ ಮಾಡಿದಾಗ ನನಗೆ ಬುದ್ಧಿ ಪಾಠ ಕಲಿಸಿ ಬಂದಿದ್ದೇನೆ ಆಯ್ತಾ. ನಂಗೆ ಧೈರ್ಯ ಇತ್ತು, ನಂಗೆ ಸಪೋರ್ಟ್ ಇತ್ತು, ನಾನು ಮಾಡಿದ್ದೇನೆ. ಬಟ್ ಇಲ್ಲದವರು, ಸಪೋರ್ಟ್ ಇಲ್ಲದವರು, ಮನೆಯಲ್ಲಿ ಏನಾದ್ರು ಕ್ವಶನ್ ಮಾಡೋರು, ಮಾತಾಡೋದು ಬೇಡ, ನಮ್ಗೆ ಮರ್ಯಾದೆ ಹೋಗುದಲ್ಲ. ಸೊ ಅಂತ ಬಗ್ಗೆ ಎಲ್ಲ ನಾವು ಜಾಸ್ತಿ ಅವೇರ್ನೆಸ್ ಮೂಡಿಸುವಂತ ಕಾಂಟೆಂಟ್ ಅನ್ನು ಮಾಡಬಹುದು. ಅಂದ್ರೆ ಅದು ಸೀರಿಯಸ್ ಆಗಿ ಹೋಗ್ಬೇಕು ಅಂತಿಲ್ಲ, ಕಾಮಿಡಿ ಆಗಿ ಕೂಡ ಅವರಿಗೆ ಮತ್ತೆ ನಮಗೆ ಜನರಿಗೆ ಟಚ್ ಆಗೋ ಹಾಗೆ ಹಾಗೂ ಮಾಡ್ಕೊಂಡು ಹೋಗ್ಬೋದು. ನೀವು ಹೇಳಿದ್ರಿ ಯಾವ ತರ ಎಲ್ಲ ಒಂದು ರೀಲ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದಕ್ಕೆ ನೀವು ಒಂದು ರಿಯಾಕ್ಟ್ ಮಾಡಿ ಒಂದು ಪೋಸ್ಟ್ ಕೂಡ ಹಾಕಿದ್ರಿ, ರೀಲ್ ಪೋಸ್ಟ್ ಮಾಡಿದ್ರಿ. ಸೊ ಸಾಕಷ್ಟು ಸಂದರ್ಭದಲ್ಲಿ ತುಂಬಾ ಜನ ಸಾಕಷ್ಟು ಬೆಳವಣಿಗೆ ನಾವು ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಸ್ಟಾರ್ಗಳದ್ದು ಫೋಟೋ ಇರ್ಬೋದು, ಅದನ್ನ ಮಿಸ್ಯೂಸ್ ಮಾಡುವಂಥದ್ದು, ಅಥವಾ ಏನಾದ್ರೂ ಒಂದು ಕಾಂಟೆಂಟ್ ಕೊಟ್ಟಾಗ ಅದಕ್ಕೆ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕೋದು, ಅದನ್ನ ಬೇರೆ ಬೇರೆ ರೀತಿ ಪೋರ್ಟ್ರೇ ಮಾಡುವಂತ ಕೆಲಸ ಆಗುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಎಲ್ರು ಹೇಳೋದು ರಿಯಾಕ್ಟ್ ಮಾಡಬಾರ್ದು, ನೀವ್ ಯಾಕೆ ರಿಯಾಕ್ಟ್ ಮಾಡಿದ್ರಿ, ಬ್ಲಾಕ್ ಮಾಡ್ಬೇಕಿತ್ತು, ಅಥವಾ ಅದನ್ನ ಡಿಲೀಟ್ ಮಾಡ್ಬೇಕಿತ್ತು ಕಮೆಂಟ್ಸ್ ಅಂತ. ಸೊ ನೀವೇನ್ ಹೇಳ್ತೀರಿ ಆತರ ಬಂದಾಗ? ಯಾವ ರೀತಿ ಹೇಳ್ತಾರೆ ರಿಯಾಕ್ಟ್ ಮಾಡೋದು ಯಾಕೆ ಅಂದ್ರೆ ಕೆಸರಿಗೆ ಕಲ್ಲು ಹಾಕಿದ್ರೆ ನಮಗೆ ಕೆಸರು ಬಿಡುದು ಅಂತ. ಅದು ಕೆಸರಿನ ವಿಷಯ ಆಯ್ತು, ಮನುಷ್ಯರ ವಿಷಯದಲ್ಲಿ ಹಾಗೆ ಆಗುದಿಲ್ಲ ಆಯ್ತಾ. ಈಗ ಇನ್ಸ್ಟಾಗ್ರಾಮ್ ನಂಗೆ ಸ್ಟಾರ್ಟಿಂಗ್ ಇಂದ ಆಯ್ತಾ ಅವನ ಗೊತ್ತಿಲ್ಲ ನನಗೆ ಇದು ಒಂದೇ ಯಾವಾಗಲೂ ಕಾಮೆಂಟ್ ಒಂದೇ ಆಯ್ತು, ಅದು ಕಾಪಿ ಪೇಸ್ಟ್ ಆಗಿರ್ಬೇಕು. ನೀವು ಒಳ್ಳೆ ಗೃಹಿಣಿ ಅಲ್ವಾ, ನಿಮಗೆ ಇಂತ ಕೆಟ್ಟ ಇಂಥದೋ ಒಂದು ತುಳುವದೆ ಆಯ್ತಾ ನಮ್ಮ ಮಾತೃಭಾಷೆಯಲ್ಲಿ, ನಿಮಗೆ ಈ ಕೆಲಸ ಎಲ್ಲ ಯಾಕೆ ಅಂತ. ನೀ ಯಾವ ಕೆಲಸ ಮಾಡ್ತಿದ್ದೇನೆ ಅಂತ ಕೆಲಸ ಅಲ್ಲಿ ಇದು ಊರಲ್ಲಿ ದರೋಡೆ, ಕೊಲೆ, ಅತ್ಯಾಚಾರ ಅಂತ ಅದೆಲ್ಲ ಆಗ್ತಾ ಇದೆ. ಅಂತವರಿಗೆ ಹೋಗಿ ಇವ್ರಿಗೆ ಎಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ. ನನ್ನ ಖುಷಿಗೆ ನಾನು ಯಾರಿಗೂ ಹರ್ಟ್ ಮಾಡಿದ್ರೆ ನನ್ನ ಅಕೌಂಟ್ ಅಲ್ಲಿ ನಾನು ಹಾಕುದು, ಅವ್ರಿಗೆ ಇಷ್ಟೆಲ್ಲ ಈಗ ಟಿವಿಯಲ್ಲಿ ಅಡ್ವರ್ಟೈಸ್ ಬಂದ್ರೆ ಎಂತ ಮಾಡ್ತೀವಿ, ಇಷ್ಟ ಇದ್ರೆ ನೋಡ್ತಾ ಇರ್ತಾರೆ, ಇಲ್ಲಾಂದ್ರೆ ನೆಕ್ಸ್ಟ್ ಚಾನೆಲ್ ಹೋಗ್ತಾ ಇರಲ್ವಾ. ಇದು ಅದನ್ನೇ ನೋಡಿಕೊಂಡು ಭಾಷೆದವರು ಹಾಗೆ ಹೀಗೆ ಅಂತ ಬೈದುಕೊಂಡು ಇದ್ರೆ ಅದು ನಮ್ಮ ಎನರ್ಜಿ ಹೋಗುದು. ಅವರಿಗೆ ಎಂತ ಆಗುದು, ಅವರದನ್ನ ದುಡ್ಡು ಮಾಡ್ತಾನೆ ಇರ್ತಾರೆ ಅಡ್ವರ್ಟೈಸ್ ಅವರು ಆಯ್ತು. ಸೊ ಅದೇ ಸೇಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಬಂತು ನನಗೆ ಆಯ್ತಾ. ನಾ ಮತ್ತೆ ಇದು ಆ ಅಕೌಂಟಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ಅದ್ರ ನೆಕ್ಸ್ಟ್ ಸುದ್ದಿ ಇಲ್ಲ. ಎಂತ ಬೇಕಾದ್ರೂ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡೋದಿಲ್ಲ ಅಂತ ಹೇಳಿದ್ರೆ ಇದು ಧೈರ್ಯ ಫೇಸ್ ಟು ಫೇಸ್. ಅಕ್ಷತನಿಗೆ ಆತರ ನೆಗೆಟಿವ್ ಕಮೆಂಟ್ಸ್ ಸುಮ್ಮನೆ ಹಾಕಿ ಅಥವಾ ಮೆಸೇಜ್ ಹಾಕಿದ್ರೆ ಏನು ಹೇಗೆ ಫೇಸ್ ಟು ಫೇಸ್ ಬಾ ಮಾತಾಡಲಿಕ್ಕೆ ಸಾಮಾನ್ಯ ಅಲ್ಲ ಅಂತ ತುಂಬಾ ಸಲ ಹೇಳಿದ್ದೇನೆ. ಮತ್ತೆ ನಮಗೊಂದು ಮೋರಲ್ ಸಪೋರ್ಟ್ ಅಂತ ಬೇಕಾಯ್ತು. ಅಂದ್ರೆ ಆತರ ಮಾಡಿದಾಗ ನಮ್ಮ ಮನೆಯವರು ಯಾರಾದ್ರೂ ಬಂದು ನಿಮ್ಮ ಹತ್ರ ಹೇಳಿದ್ರೆ, ಈಗ ನವ್ಯ ನಂಗೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಕೊಡಿ. ಅದು ಅವ್ರಿಗೆ ಯಾವ ತರ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆಯ್ತಾ. ನಾನು ಅದ ಕಾರಣ ಈಗ ನನ್ನ ಹಸ್ಬೆಂಡ್ ಹತ್ರ ಹೇಳ್ತೀನಿ, ಹಸ್ಬೆಂಡ್ ಅದೇ ಹೇಳ್ತಾರೆ ಆಯ್ತಾ. ಅಂದ್ರೆ ಯಾಕೆ ಜಾಸ್ತಿ ಮಾತಾಡೋದು ಬೇಡ, ನೆಗ್ಲೆಕ್ಟ್ ಇಟ್, ಇಗ್ನೋರ್ ಇಟ್ ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಎನರ್ಜಿ ಹೋಗ್ತದೆ ಅಂತ. ಬಟ್ ನನ್ನಂತ ಮನಸ್ಥಿತಿ ಅವಳಿಗೆ ಅದಕ್ಕೆ ಆನ್ಸರ್ ಕೊಡ್ಬೇಕು. ಸೊ ನೀವು ಸಪೋರ್ಟ್ ಮಾಡಿ. ಎಟ್ ದ ಎಂಡ್ ಆಫ್ ದ ಡೇ ನನ್ನ ಹಸ್ಬೆಂಡ್ ಮಾತಾಡ್ತಾರೆ ಆಯ್ತಾ ಅವ್ರ ಹತ್ರ. ಬಟ್ ಎಲ್ಲರೂ ಹಾಗೆ ಇರಲಿಲ್ಲ ಅಂತವರಿಗೆ ಸಪೋರ್ಟ್ ಕೊಡಿ. ಯಾಕೆ ಹಾಗೆ ಮಾಡ್ತಿದ್ರೆ ಒಂದು ಅಂತ ಫೇಕ್ ಅಕೌಂಟ್ಗಳನ್ನು ರಿಪೋರ್ಟ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗ್ತದೆ. ಅಕ್ಷತಾ, ಇವಾಗ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ, ನಿಮ್ಮ ಪ್ರತಿಭೆಗೆ ಒಳ್ಳೊಳ್ಳೆ ವೇದಿಕೆಗಳು ಸಿಗ್ತಾ ಇದೆ. ನಿಮ್ಮ ಮುಂದಿನ ಪ್ಲಾನ್ಸ್ ಏನಾದ್ರು, ನಾನು ಈ ರೀತಿ ಮಾಡ್ಬೇಕು ಆತರ ಏನಾದ್ರು ಇದೆಯಾ? ಅದೇ ಮನುಷ್ಯ ಅಂತ ಹೇಳುವ ನಮ್ಮ ಪ್ರಾಣಿಗೆ ಏನ್ ಕೊಟ್ರು ಸಾಕಾಗಲ್ಲ. ಇದು ಇನ್ನು ಜಾಸ್ತಿ ಬರ್ಲಿ, ನಾನು ಇನ್ನು ಸ್ವಲ್ಪ ಚಂದ ಮಾಡ್ತಿದ್ರೆ ಬೇರೆ ಅವಕಾಶ ಬರ್ತಿತ್ತೇನೋ ಅಂತ ಒಂದು ಮನಸ್ಸು ಹೇಳ್ತಾ ಇರ್ತದೆ ಆಯ್ತಾ. ಬಟ್ ಈಗ ನಾನು ಸ್ವಲ್ಪ ಮೆಚೂರ್ಡ್ ಆಗ್ತಾ 30 ಆಯ್ತಲ್ಲ ಈಗ. 30ಕ್ಕೆ ಹಿಂಗಂದ್ರೆ ಅಲ್ಲ 30 ಆಯ್ತು ಅಂತ ಆಗಲ್ಲ, 30 ಆಯ್ತಲ್ಲ. ಈಗ ಸ್ವಲ್ಪ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗಿ ನೋಡುವ. ಈಗ ಏನಾಗಿದೆಯೋ ಅದ್ ನನ್ನ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಆಯ್ತಾ. ನಾನು ಯಾವತ್ತು ಸಿನಿಮಾ ರಂಗಕ್ಕೆ ಹೋಗ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು 10,000 ಫಾಲೋವರ್ಸ್ ಆದ್ರೂ ಆಗ್ತಾರ ಅಂತಲೂ ನಾನು ಇರ್ಲಿಲ್ಲ. ಇದು ಯಾವಾಗಾದ್ರೂ ಜೀವನದಲ್ಲಿ ಒಂದ್ಸಲ ಮೂವಿ ಶೂಟ್ ನೋಡ್ಬೇಕು,
ಒಂದ್ಸಲ ವಡಿವೇಲು ಸರ್ ಇದಾರಲ್ಲ, ಹ್ಮ್. ಅವ್ರು ನಂಗೆ ತುಂಬಾ ಇಷ್ಟ ಆಯ್ತಾ Okay. ಕಾಮಿಡಿ. ಅವ್ರನ್ನೊಂದ್ಸಲ ಮೀಟ್ ಆಗ್ಬೇಕು ಅಂತ ಇತ್ತು. ಆಯ್ತಾ, ಈ ಸಿನಿಮಾ ಕ್ಷೇತ್ರದ ಬಗ್ಗೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಚಂದ ಆಗ್ಲಿ, ನನ್ನನ್ನು 4 ಜನ ಗುರುತಿಸುವಾಗೆ ಆಗ್ಲಿ, ಹ್ಮ್. ನಂಗೆ ಏನ್ ಕೆಲ್ಸಗಳು ಬರ್ತಿದೆ ಅದನ್ನ ನಾನು ಚಂದ ಮಾಡ್ಲಿ. ಸೊ ಎಲ್ರು ಬೆಳೀತಾ ಇದ್ದಾರಲ್ಲ, ಎಲ್ಲ ನಾನು ಜೊತೆಗೆ ಬೆಳೆಯೋಣ ಅಂತ ನಂಗೆ ಜೆನ್ವಿನ್ ಆಗಿ ನಂಗೆ ಹಾಗೆ ಅನಿಸ್ತಿದೆ. ಸೊ ಫ್ಲೋದ ಜೊತೆ ಹೋಗುವ. ಬಟ್ ಈಗ ಏನ್ ಫ್ಲೋ ಹೋಗ್ತಿದ್ಯೋ ಅದೇ ಫ್ಲೋ ಹೋಗ್ಲಿ, ಬೇರೆ ಹೌದು. ಹೋಗುದು ಬೇಡ. ಇವಾಗ ಇದು ತುಂಬಾ ಜನ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳುವಾಗ ಈಗ ಊರಲ್ಲೆಲ್ಲ ಹಾಗೆ ಅಲ್ಲ, ಹೇಗೆ ಅಂತ ಹೇಳಿದ್ರೆ ಅಲ್ಲಿ ರೀಲ್ಸ್ ಮಲ್ಪನಲ್ಲಿ ರೀಲ್ಸ್ ಮಲ್ಪಲ್ಲಿ ಇನ್ಸ್ಟಾಗ್ರಾಮ್ ಸೊ ಹೇಗೆ ಅನಿಸ್ತದೆ ನಮ್ಗೆ ಅದು? ನನಗೆ ಫಸ್ಟ್ ಇಲ್ವಾ ಇದು ಅದೇ ರೀಲ್ಸ್ ಮಾಡೋಳು ಅಂತ ಹೇಳ್ಬೇಕಾದ್ರೆ ಅದು ಯಾಕೋ ಅಪ್ರೋಪ್ರಿಯೇಟ್ ಹೌದು, ಹೌದು. ಅನಿಸ್ತಿರ್ಲಿಲ್ಲ. ನಾವು ಮಾಡ್ತಾ ಇರೋದು ಏನೋ ಒಂದು ಹಾ, ಪ್ರಯತ್ನ ಅಂದ್ರೆ ಇದು ಅದನ್ನ ಡೌನ್ ಮಾಡ್ದಂಗ ಫೀಲ್ ಹಾಗೆ ಅನಿಸ್ತಿತ್ತು. ಅಂದ್ರೆ ಅವ್ರು ಹೇಳೋ ರೀತಿಯಲ್ಲಿ ಹಾಗೆ ಇರ್ತಿತ್ತು. ಬಟ್ ನಂಗೆ ಒಂದು ಲಾಸ್ಟ್ 2-3 months ಬ್ಯಾಕ್ ಪ್ರಮೋದ್ ಶೆಟ್ಟಿ ಸರ್ ಅವ್ರು ಸಿಕ್ಕಿದ್ರು. ಅವರಿಗೆ ನಾನು ಯಾರು ಪರಿಚಯ ಇದ್ದೇನೆ ಅವ್ರು ಪರಿಚಯ ಮಾಡಿಸ್ತಿದ್ರು. ಸರ್ ಇವರು ಅಕ್ಷತಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೀಗೆ ಅಂತಾರೆ ಅಂತ. ಏನ್ ಮಾಡ್ತೀರಿ ನೀವು ಅಂತ ಕೇಳಿದ್ರು ಪ್ರಮೋದ್ ಶೆಟ್ಟಿ ಸರ್. ಸರ್ ನಾನು ರೀಲ್ಸ್ ಮಾಡ್ತೇನೆ ಅಂತ ಹೇಳಿದೆ. ಹೋಗ್ರಿ ನೀವು, ರೀಲ್ಸ್ ಅಂತ ಹೇಳ್ಬಾರ್ದು, ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ಕರೆಕ್ಟ್, ಕಾಂಟೆಂಟ್ ಕ್ರಿಯೇಷನ್ ಅಂತ ಇವತ್ತು ಅದ್ರ ಮೂಲಕವೇ ಎಷ್ಟೋ ಜನ ಎಷ್ಟು ದುಡಿತಾ ಇದ್ದಾರೆ. ಅಕ್ಷತನನ್ನು ಕೂಡ ನಾವು ಆತರ ನೋಡಂಗ ಆಗ್ಲಿ ಶೀಘ್ರದಲ್ಲಿ. ಈಗಲೇ ಒಳ್ಳೊಳ್ಳೆ ಅವಕಾಶ ಬಂದಿದೆ, ಇನ್ನಷ್ಟು ಸಿಗ್ಲಿ ಅಂತ ನಾವು ಕೂಡ ಹಂಗೆ ವಿಶ್ ಮಾಡ್ತೀವಿ. ಅಕ್ಷತಾ, ನಿಮ್ಮನ್ನ ಆರಂಭದಿಂದ ನೋಡಿದೀವಿ, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ. ನೀವು ಮಾತಾಡೋದು ಕೂಡ ಅಷ್ಟೇ ತುಂಬಾ ಪ್ರಬುದ್ಧವಾಗಿ ಮಾತಾಡ್ತೀರಿ. ಸೊ ಅದ್ಭುತವಾದಂತ ಅವಕಾಶ ಸಿಗ್ಲಿ. ಮತ್ತೊಮ್ಮೆ ನಾವು ನಿಮ್ಮನ್ನ ಮೀಟ್ ಆಗುವಾಗ ತುಂಬಾ ಗಿಫ್ಟ್ ತಗೊಂಡ್ ಬರ್ತಾರೆ. ಥ್ಯಾಂಕ್ ಯು ಅಕ್ಷತಾ. ಥ್ಯಾಂಕ್ ಯು ಸೊ ಮಚ್. ಓಕೆ ಅಕ್ಷತಾ, ನಿಮ್ಗೆ ಇನ್ನೊಂದು ಗಿಫ್ಟ್ ಬಂದಿದೆ. ಫುಲ್ ಇಂಟರ್ವ್ಯೂ ಇನ್ನೊಂದ್ಸಲ ಕರೆದಾಗ ಬರ್ಬೇಕು ಬೇಗ. ಫಸ್ಟ್ ಹೇಳ್ತೀರಿ ಏನ್ ಗಿಫ್ಟ್ ಕೊಡ್ತೀರಾ? ಇದು ಆಹ್ಲಾದ ವಸ್ತ್ರ ಕಡೆಯವರು ನಿಮ್ಗೊಂದು ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ. ಏನಂತಂದ್ರೆ ಇದು ಮುಖ್ಯವಾಗಿ ಕಾನ್ಸೆಪ್ಟ್ ಇರೋದು ಅವರದ್ದು, ಮಿಡಲ್ ಕ್ಲಾಸ್ ಹೆಣ್ಣು ಮಕ್ಕಳಿಗೆ ಕಡಿಮೆ ದರದಲ್ಲಿ ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳು ಸಿಗ್ಬೇಕು, ಮತ್ತೆ ಎಲ್ರು ಕೂಡ ಪ್ರತಿದಿನ ಚಂದವಾಗಿ ಕಾಣಬೇಕು, ಖುಷಿ ಖುಷಿಯಿಂದ ಶಾಪಿಂಗ್ ಮಾಡ್ಬೇಕು, ಯಾರಿಗೂ ಕೂಡ ಬರ್ಡನ್ ಆಗ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇದ್ ಮಾಡ್ತಾ ಇದ್ದಾರೆ. ನಿಮ್ಗೋಸ್ಕರ ಅವರೊಂದು ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇನ್ನೊಂದ್ಸಲ ಬರ್ಬೇಕಲ್ಲ ಅಕ್ಷತಾ. ತುಂಬಾ ದಿನದಿಂದ ಕಾದು ಕೂತು ಮಾಡಿದಂತಹ ಸಂದರ್ಶನ ಇದು. ಸಾಕಷ್ಟು ಜನಕ್ಕೆ ಅಕ್ಷತಾ ಅವರ ರೀಲ್ಸ್ ಇಷ್ಟ ಆಗಿದೆ, ಹಾಗೆ ಸಾಕಷ್ಟು ಜನ ಅವ್ರಿಗೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಎಪಿಸೋಡ್ ಕೂಡ ನೀವು ಅಷ್ಟೇ ಖುಷಿಯಿಂದ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.